ಹಾಯ್ ಎಲ್ಲರಿಗೂ. ಇವತ್ತು ನಾನು ಒಣ ಸಿಗಡಿ ಮತ್ತು ಬದನೆ ಹಾಕಿ ಗಸಿ ಮಾಡ್ತಾ ಇದ್ದೇನೆ ಪದಾರ್ಥ. ಅಂದರೆ ಒಣ ಸಿಗಡಿ ನೋಡಿ ಅಂತೆ, ಇದು ಕ್ಲೀನ್ ಮಾಡಿದ್ದೇನೆ, ಇದೀಗ ಗ್ರಿಲ್ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಆಮೇಲೆ ಇದು ಚಂದ ಒಂದು ಹುರ್ಕೊಳ್ಬೇಕು. ಓಕೆ, ಇದು ನೋಡಿ ಈಗ ಗರಿಯಾಗಿ ಒಳ್ಳೆ ರೋಸ್ಟ್ ಆಗಿದೆ ಇದೀಗ. ನೋಡಿ ಆಮೇಲೆ ನಾನೀಗ ಒಂದು ಮಣ್ಣಿನ ಚಟ್ಟಿ ಇಡ್ತಾ ಇದ್ದೇನೆ. ಮಣ್ಣಿನ ಚಟ್ಟಿಲಿ ಪದಾರ್ಥ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ನೋಡಿ ಈಗ ಇದು ಚಟ್ಟಿ ಒಳ್ಳೆ ಬಿಸಿಯಾಗಿದೆ, ಅದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಒಂದು 2 ಸ್ಪೂನ್ ತೆಂಗಿನ ಎಣ್ಣೆ. ನೋಡಿ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ನಾನು ಮೆಂತೆ ಹಾಕ್ತಾ ಇದ್ದೇನೆ. ಜೀರಿಗೆ, ಓಕೆ, ಬೆಳ್ಳುಳ್ಳಿ, ಹಸಿಮೆಣಸು, ಇದನ್ನು ಚೆಂದ ಫ್ರೈ ಮಾಡಬೇಕು. ಟೊಮೆಟೊ, ಒಂದು ಫ್ರೈ ಆಗಲಿ. ನಾನೀಗ ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಅರಿಶಿಣದ ಹುಡಿ, ಹುಳಿ ಇಷ್ಟನ್ನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ ಸಣ್ಣ ನೀರುಳ್ಳಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ. ಇದೊಂದು ನೀರು ಚಂದ ಕುದಿ ಬರಲಿ. ಉಪ್ಪು ಹಾಕ್ತಾ ಇದ್ದೇನೆ. ಇದೀಗ ಚಂದ ಕುದಿ ಬಂದಿದೆ. ಇದೀಗ ಇದಕ್ಕೆ ಈಗ ನಾನು ಇದನ್ನು ಹಾಕ್ತಾ ಇದ್ದೇನೆ, ಒಣ ಮೀನನ್ನು ಹಾಕ್ತಾ ಇದ್ದೇನೆ. ಇದೀಗ ಸ್ವಲ್ಪ ಒಂದು 5 ನಿಮಿಷ ಸಿಗಡಿ ಬೇಯಲಿ ಇದರಲ್ಲಿ. ನೋಡಿ ಇದೀಗ ಚಂದ ಬೆಂದಿದೆ ಇದು. ಆಮೇಲೆ ಇದಕ್ಕೇನೆ ಈಗ ನಾನು ನೋಡಿ ಗ್ರೈಂಡ್ ಮಾಡಿಟ್ಟದು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಈಗ ಬದನೆ ಸಹ ಹಾಕ್ತಾ ಇದ್ದೇನೆ. ನೋಡಿ ಇದೀಗ ಚಂದ ಬೇಯಲಿ. ಅಂದರೆ ಆವಾಗ ಸ್ವಲ್ಪನೇ ಉಪ್ಪು ಹಾಕಿದ್ದು, ಈಗ ಬಾಕಿ ಉಪ್ಪನ್ನು ಇದಕ್ಕೆ ಈಗ ಹಾಕ್ತಾ ಇದ್ದೇನೆ. ನೋಡಿ ಇದೀಗ ಚಂದ ಒಂದು ಬೆಂದಿದೆ. ಈಗ ಇದಕ್ಕೆ ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ.
ಫ್ರೆಶ್ ಬೇವಿನ ಸೊಪ್ಪು. ಇದೀಗ ಇದೆ ನೋಡಿ, ನಾನು ಟೇಸ್ಟ್ ನೋಡ್ತಾ ಇದ್ದೇನೆ. ಬಿಸಿ ಉಂಟು ಮಾತ್ರ. ಇದೀಗ ಆಫ್ ಮಾಡ್ತೇನೆ. ಇದು ಸೂಪರ್ ಆಗಿದೆ. ಇದು ಸಿಂಪಲ್ ಆಗಿ ಟೇಸ್ಟ್ ಆಗಿದೆ. ಎಲ್ಲರೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.